ಇವತ್ತು ನಿಮ್ಮ ಕನ್ನಡ ಚಲನಚಿತ್ರವನ್ನು ನೋಡಿದ ಪ್ರೇಕ್ಷಕರು ಯಾವ ಸಂದೇಶವನ್ನು ಕೊಂಡೊಯ್ಯಬೇಕಂತ ನೀವು ಬಯಸ್ತೀರಿ ಸರ್? ಫಸ್ಟ್ ನನ್ನ ಸಿನಿಮಾ ನೋಡಿ ಯಾರು ಹಾಳಾಗಬಾರದು. ಅದಂತೂ ಆಗೋದಿಲ್ಲ ಖಂಡಿತ. ಇಸ್ ಮೋಸ್ಟ್ ಒಳ್ಳೆ ಇಂಪಾರ್ಟೆಂಟ್. ಯಾಕಂದರೆ ಸಿನಿಮಾ ಅನ್ನೋದು ದೊಡ್ಡ ಮಾಧ್ಯಮ. ರಾಜ್ಕುಮಾರ್ ಅವ್ರ ಜೀವನ ಪರ್ಯಂತ ಸಿನಿಮಾದಲ್ಲಿ ಯಾವತ್ತೂ ಸಿಗರೇಟ್ ಮುಟ್ಲಿಲ್ಲ, ಶಾರ್ಟ್ ತೋರಿಸಿಲ್ಲ, ಡ್ರಿಂಕ್ ಮಾಡೋದು ಮಾಡಲಿಲ್ಲ. ಯಾಕಂದರೆ ನಾನೇ ಆ ರೀತಿ ಸಿನಿಮಾನಲ್ಲಿ ಮಾಡಿದರೆ ಜನನೂ ಫಾಲೋ ಮಾಡ್ತಾರೇನೋ ಅಂತ ಅವರಿಗೆ ಅವರ ಅಭಿಮಾನಿಗಳು ಜಾಸ್ತಿ ಇರೋದ್ರಿಂದ ನಾನು ಸಿನಿಮಾದಲ್ಲಿ ತಪ್ಪು ತೋರಿಸಿದ್ರೆ ಅದು ಖುಷಿಪಟ್ಟು ಅವರನ್ನು ಅಭ್ಯಾಸ ಮಾಡ್ಕೊತಾರೇನೋ ಅಂತ ಅವ್ರ ಜೀವನದಲ್ಲಿ ಯಾವ ಸಿನಿಮಾದಲ್ಲಿ ಮಾಡಲಿಲ್ಲ. ಜೀವನದಲ್ಲಿ ಹಂಗೆ ಇದ್ದಾರೆ. ಇಟ್ ದಿ ಗ್ರೇಟೆಸ್ಟ್ ಕಮಿಟ್ಮೆಂಟ್ ಬಿಟ್ವೀನ್ ಆಡಿಯನ್ಸ್ ಅಂಡ್ ಪರ್ಸನ್. ಸೆಲೆಬ್ರಿಟಿ ಏನು ಹೇಳಿದ್ರೆ ಜನ ಅದು ಫಾಲೋ ಮಾಡ್ತಾರೆ. ಅವರು ಕನ್ನದಾನ ಮಾಡಿದ್ದಾರೆ, ಎಷ್ಟೋ ಜನ ಅಭಿಮಾನಿ ಕನ್ನದಾನ ಮಾಡಿದ್ದಾರೆ, ರಕ್ತದಾನ ಮಾಡಿದ್ದಾರೆ. ದಟ್ ಈಸ್ ಸೆಲೆಬ್ರಿಟಿ, ದಟ್ ಈಸ್ ಹೀರೋ. ಹೌದಲ್ಲ? ನಾನು ಒಬ್ಬ ಸಿನಿಮಾ ಡೈರೆಕ್ಟರ್, ಸಿನಿಮಾ ಪ್ರೊಡ್ಯೂಸರ್, ಸಣ್ಣ ಕಲಾವಿದ. ಐ ವಾಂಟ್ ಟು ಡೂ ಸಮಥಿಂಗ್ ಟು ದಿ ಸೊಸೈಟಿ. ನಾನು 117 ಸಲ ರಕ್ತದಾನ ಮಾಡಿದ್ದೆ. 117 32 ಹೆಲ್ತ್ ಕ್ಯಾಂಪ್ಸ್ ಮಾಡಿದೆ. ಅಂದರೆ ನಮ್ಮಲ್ಲಿ ಎರಡಿರುತ್ತೆ, ಜೀವಾತ್ಮ, ಪರಮಾತ್ಮ. ಈ ಎರಡು 50-50 ಆಗಿ ಇಟ್ಕೋಬೇಕು. ಫಸ್ಟ್ ಹೇಳಿದೆ ನಾನು. ಈ ಜೀವಾತ್ಮ ಅನ್ನೋದು ನಾನು ಬದುಕೋದಕ್ಕೆ, ನನ್ನ ಹೆಂಡತಿ ಮಕ್ಕಳು ಬದುಕೋದಕ್ಕೆ, ನನ್ನ ತಂದೆ ತಾಯಿನ ಬದುಕೋದಕ್ಕೋಸ್ಕರ ನಾವು ತಿನ್ನಬೇಕು, ಸಂಪಾದನೆ ಮಾಡಬೇಕು, ಚೆನ್ನಾಗಿರ್ಬೇಕಂತ ಈ ಜೀವಾತ್ಮ ಯಾವತ್ತೂ ಹಾರಾಟ ಪಡ್ತದೆ. ಹೇಳ್ತಾ ಇರುತ್ತೆ, ಸಂಪಾದನೆ ಮಾಡಿ ಅದಕ್ಕೆ ಕಷ್ಟಪಡ್ತೀವಿ. ಪರಮಾತ್ಮ ಹೇಳುತ್ತೆ, ಸತ್ಯವಾಗಿ ಸಂಪಾದನೆ ಮಾಡಿ, ಧರ್ಮವಾಗಿ ಸಂಪಾದನೆ ಮಾಡಿ ಅಂತ ಹೇಳುತ್ತೆ. ಏನು ಬರೀ ಸಂಪಾದನೆ ಮಾಡಿದ್ರೆ ಮಾತ್ರನಾ? ಒಂದು ಗಿಡ ಹೂ ಕೊಡುತ್ತೆ, ದೊಡ್ಡ ಮರ ನೆರಳು ಕೊಡುತ್ತೆ, ಕೆರೆ ನೀರು ಕೊಡುತ್ತೆ. ಏನು ಆಸೆ ಪಡುತ್ತೆ ಅದು? ಗಿಡ ಇಷ್ಟು ನೀರು ಹಾಕಿದ್ರೆ ಹೂ ಬರುತ್ತೆ. ಆ ಮರಕ್ಕೆ ಏನು ಹಾಕಲಿಲ್ಲ, ಆದ್ರೂ ಮರ ನೆರಳು ಕೊಡುತ್ತೆ. ಕೆರೆಗೆ ಭಗವಂತನೇ ನೀರು ಹಾಕ್ತಾನೆ. ನಾವೆಲ್ಲ ತುಂಬಿಸ್ತಾ ಇದ್ವಿ ಕೆರೆನ, ಇಲ್ಲ ತಾನೆ? ಅದಕ್ಕಿಂತ ಸ್ವಾರ್ಥ ನಮ್ಗೆ ಹಾಕಿರ್ಬೇಕು. ನಿನ್ನಿಂದ ಸಮಾಜಕ್ಕೆ ಏನು ಕೊಡ್ತೀಯ? ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದಿ ಸೊಸೈಟಿ. ಪ್ಲೀಸ್ ಡೂ ಸಮಥಿಂಗ್ ಟು ದಿ ಸೊಸೈಟಿ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು 117 ಸಲ ರಕ್ತದಾನ ಮಾಡಿ, 32 ಸಲ ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಮಾಡಿದ್ದೀನಿ. ನನ್ನನ್ನು ನೋಡಿ ನಾನು ಇಷ್ಟಪಡೋರು ಎಷ್ಟೋ ಜನ, ಇಲ್ಲಿವರು 1000 ಜನ ರಕ್ತದಾನ ಮಾಡಿದ್ದಾರೆ ನನ್ನ ಜೊತೆಯಲ್ಲಿ. ರಾಜ್ಕುಮಾರ್ ಅಂತ ಒಂದು ಹೀರೋನ ಅವಾಗ ನಾನು ಬರ್ತ್ಡೇ ದಿನ ಮಾಡ್ತೀವಿ, ರಾಜ್ಕುಮಾರ್ ಹುಟ್ಟಿದ ದಿನ ಮಾಡ್ತಾರೆ. ಎಷ್ಟೋ ಜನ ಬಂದು ರಕ್ತದಾನ ಮಾಡ್ತಾರೆ. ಕಿದ್ಬೈನಲ್ಲಿ ಎಷ್ಟೋ ಯೂನಿಟ್ಸ್ ಬ್ಲಡ್ ಕೊಟ್ಟಿದ್ದೀವಿ ನಾವು. ಅಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಎಲ್ಲ ಇರ್ತಾರೆ, ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ. ಒಂದು ಮಾದರಿಯಾಗಿರ್ಬೇಕು ನಾವು. ಬರೀ ನಿರ್ದೇಶಕ ಸಂಪಾದನೆ ಮಾಡೋದು, ನನ್ನ ಹೆಂಡತಿ ನನ್ನ ಮಕ್ಕಳು ಮನೆ ಕಟ್ಕೊಂಡಿದ್ದೀಯ, ಸದಸ್ಯರು ಮನೆಗೆ ತೊಗೊಂಡಿದ್ದೀನ, ದಾಲಸ್ಖಾನ್ ಮನೆ ಯಾಕೆ ತಗೊಳ್ಳಿಲ್ಲ, ನಾನು ಯಾಕೆ ತೋಟೆ ಮನೆ ಕಟ್ಕೊಳ್ಳಿಲ್ಲ, ಆ ಟೆನ್ಷನ್ ನನಗಿಲ್ಲ. ಭಗವಂತ ನನಗೆ ಇಷ್ಟು ಜೀವನ ಕೊಟ್ಟಿದ್ದಾರೆ, ಭಗವಂತ ನಾನು ಹತ್ರವಾಗಿರ್ಬೇಕಂತ ಆಸೆ ಪಟ್ಟಿದ್ದೆ. ಅವ್ರಿಗೆ ಹತ್ರ ಇರಬೇಕು. ಸಾಯಿ ಪ್ರಕಾಶ್ ಅಂತ ಹೆಸರು ಇಟ್ಕೊಂಡ ತಕ್ಷಣ ಪ್ರಯೋಜನ ಇಲ್ಲ. ಸಾಯಿಬಾಬಾನಲ್ಲಿರುವಂಥ ಗುಣಗಳು ಇಷ್ಟಾದ್ರೂ ನಾವು ಮಾಡಿಕೊಂಡ್ರೆ ಅವರು ತೃಪ್ತಿ ಆಗುತ್ತೆ. ಪ್ರತಿಯೊಬ್ಬರು ದೇವರ ಹೆಸರು ಇಟ್ಕೊಂತೀವಿ ನಾವು, ಮಕ್ಕಳಿಗೆ ದೇವರ ಹೆಸರು ಇಡ್ತೀವಿ ನಾವು. ಯಾಕಂದರೆ ಅವ್ರು ಕರೆಯುವಾಗ ದೇವರು ನಮಗೆ ಜ್ಞಾಪಕ ಬರಲಿ ಅಂತ. ನನ್ನ ಮಗಳು ಆ ದೇವಿ ಥರನೇ, ಆ ದೇವರ ಥರನೇ ಒಳ್ಳೆಯವರಾಗಿರಬೇಕು, ಅವ್ರು ಒಳ್ಳೆ ಗುಣಗಳು ಬರಬೇಕು ಅಂತ ಆಸೆ ಪಟ್ಟಿರ್ತೀವಿ ನಾವು. ಅವರ ಆಸೆನ ನಾವು ಪೂರೈಸಬೇಕಲ್ಲ. ಇಲ್ಲಾಂದ್ರೆ ಏನು ಪ್ರಯೋಜನ? ಬರೀ ದೇವರ ಹೆಸರು ರಾಘವೇಂದ್ರ ಇಟ್ಕೊತೀವಿ, ತಪ್ಪು ಕೆಲಸ ಮಾಡಿದ್ರೆ ಏನು ಪ್ರಯೋಜನ? ಸಾಯಿಪ ಅಂತ ಇಟ್ಕೊಂಡು ತಪ್ಪುಗಳು ಮಾಡೋದು ಕೆಲಸ, ಮಂಜುನಾಥ ಇಟ್ಕೊಂಡು ತಪ್ಪು ಕೆಲಸ ಮಾಡಿದ್ರೆ ಏನು ಪ್ರಯೋಜನ? It shows face is not index of mind. The character is real index of mind ಅಂತ ನಾನು ಹೇಳ್ತೀನಿ. ನಮ್ಮ ಕ್ಯಾರೆಕ್ಟರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹಣ ಬರುತ್ತೆ ಹೋಗುತ್ತೆ, ಕಾಮನ್ ಪ್ರತಿಯೊಬ್ಬರಿಗೆ. ಬಟ್ ಗುಣ ಅನ್ನೋದು, ನಮ್ಮ ಸಂಸ್ಕಾರ ಅನ್ನೋದು, ನಮ್ಮ ಕ್ಯಾರೆಕ್ಟರ್ ಅನ್ನೋದು ಬರೋದು ಹೋಗೋದಲ್ಲ.
ಇದು ಬೆಟ್ಟದಂಗೆ ಹಂಗೆ ಇರಬೇಕು. ಯಾವ ಕಡೆಯಿಂದ ನೋಡಿದ್ರು ಕಾಣಬೇಕು ನಾವು 24/7. ಇಲ್ಲಾಂದ್ರೆ ಏನು ಪ್ರಯೋಜನ? ರಾಜ್ಕುಮಾರ್ ಅವ್ರು ಹಂಗೆ ಬದುಕಿ ಬಾಳಿದ್ದಾರೆ ಅವರು. ನಾನು ಹಂಗೆ ಬದುಕಬೇಕಂತ ಆಸೆ ಪಡ್ತೀನಿ. ಸಾಯಿಬಾಬಾ ಭಕ್ತನಾಗಿ ಬದುಕ್ತಾ ಇದ್ದೀನಿ. ಸತ್ಸಾಯಿಬಾಬು ನಾನು ತುಂಬ ಇಷ್ಟಪಡ್ತಾರೆ. ಯಾಕೆ? ಒಳ್ಳೆಯವನಾಗಿರೋ ಕಾರಣದಿಂದ, ಒಳ್ಳೆ ಕೆಲಸ ಮಾಡ್ತಾ ಇರೋ ಕಾರಣದಿಂದ ಇಷ್ಟಪಡ್ತಾರೆ ಅಷ್ಟೇ. ಇಲ್ಲಾಂದ್ರೆ ಯಾರು ನಮ್ಮನ್ನು ಸೇರಿಸ್ತಾರೆ ಇಲ್ಲಿ ಮೊದಲನೇ? ಕನ್ನಡದಲ್ಲಿ ನನ್ನ ಇಷ್ಟಪಡೋರಿಲ್ಲ, ಕೋಟ್ಯಾಂತರ ಜನ ಇದ್ದಾರೆ ಅಂತ ಹೇಳ್ಬೋದು. ನಾನು ಧೈರ್ಯವಾಗಿದ್ದೆ, ಕರ್ನಾಟಕ ನನ್ನದು ಅಂತ. ಯಾಕಂದರೆ ಕೇವಲ ಸಿನಿಮಾ ಮಾತ್ರ ಅಲ್ಲ, ಸಾಯಿ ಮಾರ್ಗದಲ್ಲಿ ನಡೆದು ಒಳ್ಳೆ ಕೆಲಸಗಳು ಮಾಡಿ, ಸಮಾಜಕ್ಕೆ ಉಪಯೋಗ ಸಿನಿಮಾಗಳು ಮಾಡಿ, ಮುಖ್ಯವಾಗಿ ನಿಮ್ಮಂತ ಹೆಣ್ಮಕ್ಳು ಇನ್ಸ್ಪೈರ್ ಆಗೋದ್ರೆ ಸಿನಿಮಾಗಳು ಮಾಡಿದ್ದೀನಿ ನಾನು. ಪೊಲೀಸ್ ಸಂತೆ ಆಗ್ಬೋದು, ಗೃಹ ಪ್ರವೇಶ ಆಗ್ಬೋದು, ಕಿತ್ತುಂಡೆ ಆಗ್ಬೋದು, ಮಾಲಶ್ರೀ ಮಾಂಸ ಆಗ್ಬೋದು, ಎಲ್ಲ ನೋಡುವಾಗ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿರ್ತಾರೆ. ನಾವು ಹಿಂಗಿರಬೇಕು, ಸ್ವಾಭಿಮಾನದಿಂದ ಬದುಕಬೇಕು ನಾವು ನಮ್ಮ ಸಿನಿಮಾಗಳಲ್ಲ ಅವೆಲ್ಲ. ಮುದ್ರೆ ಮಾವು ನೋಡುವಾಗ ಮಾಮ ಇಲ್ಲೇ ಸಂಬಂಧ ಬಗ್ಗೆ ಹೇಳಿದ್ರು. ತವರಿಬಾತಿಗೆ ಅಣ್ಣ ತಂಗಿ ಸಿನಿಮಾಗಳು ನೋಡಿ ಎಷ್ಟೋ ಜನ ಅಣ್ಣ ತಂಗಿಯರು ಪುನಃ ಸೇರಿದ್ದಾರೆ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸಮಾಜಕ್ಕೆ. ಇಸ್ ಎ ಗ್ರೇಟೆಸ್ಟ್ ಗಿಫ್ಟ್ ಐ ಹ್ಯಾವ್ ಗಿವನ್ ಟು ದಿ ಕನ್ನಡ ಆಡಿಯನ್ಸ್. ಬೇಕು ಜೀವನದಲ್ಲಿ ನಾನು ಮಾತ್ರ ಬದುಕಬೇಕಂದ್ರೆ ಇಷ್ಟು ಕಷ್ಟಪಡಬೇಕಾಗಿಲ್ಲ. ನನ್ನಿಂದ ಇನ್ನೊಬ್ಬರು ಬದುಕಬೇಕು ಅನ್ನುವಾಗ ಕಷ್ಟ ಇರುತ್ತೆ. ಬಟ್ ಆ ಕಷ್ಟನ ಇಷ್ಟಪಟ್ಟು ಮಾಡಬೇಕು. ಆವಾಗ ದೇವರು ನಮ್ಮಲ್ಲಿರ್ತಾರೆ, ಅದರೊಳಗೆ ಬಿಟ್ಟು ಹೋಗ್ಬಿಡ್ತಾರೆ. ನಾವು ಪವಿತ್ರವಾಗಿರಬೇಕು. ನಾವು ರಕ್ತದಾನ ಮಾಡಬೇಕಂದ್ರೆ ಸಿಗರೇಟ್ ಸೇರದೆ, ಡ್ರಿಂಕ್ಸ್ ಮಾಡದೆ, ನನ್ನ ಆರೋಗ್ಯ ಕಾಪಾಡಿಕೊಂಡು, ಸೊಪ್ಪು ತಿಂದು, ದಾಳಿಂಬೆ ತಿಂದು, ರಕ್ತವನ್ನು ಪ್ಯೂರಿಫೈ ಮಾಡಿಕೊಂಡು 115 ಸಲ ರಕ್ತದಾನ ಮಾಡಿ, ಒಂದೊಂದು ಸಲ ರಕ್ತದಾನ ಮಾಡಿ 4 ಜನ ನನ್ನನ್ನು ನಂಬಿಕೊಂಡು ಎಷ್ಟೋ ಜನ ಬ್ಲಡ್ ಕ್ಯಾಂಪ್ಗಳು, ಪ್ಲೇಟ್ಲೆಟ್ಸ್ ಎಲ್ಲ ದಾನ ಮಾಡ್ತಾರೆ ನನ್ನ ಹೆಸರಿನಲ್ಲಿ. ದಟ್ ಇಟ್ ಈಸ್ ಮೈ ಲೈಫ್. ಖುಷಿ ಆಯಿತು ಸರ್ ಕೇಳಿ. ಸರ್, ನೀವು ನಿರ್ದೇಶನ ಮಾಡಿದ ಚಿತ್ರದಲ್ಲಿ ನೀವು ಎಣಿಸಿದಕ್ಕಿಂತ ಚೆನ್ನಾಗಿ ಬಂದಿರೋದು ಯಾವುದಾದ್ರು ಸೀನ್ ಇದೆಯಾ? ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಇದು ಒಳ್ಳೆಯದಾಗಿ ಬಂದಿದೆ ಅಂತ ಅನುಭವಕ್ಕೆ ಯಾವುದಾದ್ರೂ ಇದೆಯಾ ಬಂದಿದೆ? ಅಂದರೆ ಏನಂದರೆ ನಮ್ಮ ಜೀವನದಲ್ಲಿ ಡಾಕ್ಟರು ಡೈರೆಕ್ಟರ್ಗೆ ಕಂಪೇರ್ ಮಾಡ್ತೇವೆ ನಾನು ಆಲ್ವೇಸ್. ಕರೆಕ್ಟ್. ಪ್ರತಿದು ಸಕ್ಸಸ್ ಆಗಬೇಕಂದ್ರೆ ಡಾಕ್ಟರ್ ಪ್ರಯತ್ನ ಮಾಡ್ತಾರೆ. ಕಥೆ ಬರೆಯುವಾಗ ನಾವು ಇಮ್ಯಾಜಿನ್ ಮಾಡ್ಕೊತೀವಿ. ನಾವು ಶೂಟಿಂಗ್ ಅನ್ನೋದು ನಮ್ಗೇನಿಲ್ಲ, ಇಟ್ ಈಸ್ ಎ ಪ್ರಾಕ್ಟಿಕಲ್ ಟೇಬಲ್ ವರ್ಕ್ ಅಂತೀವಿ ನಾವು. ಕಥೆ ಬರಿತೀವಲ್ಲ ನಾವು, ಸಂಭಾಷಣೆ ಬರ್ಕೊಂತೀವಲ್ಲ ನಾವು, ಹಾಡುಗಳು ಬರ್ಕೊಂತೀವಲ್ಲ ನಾವು, ಆಗಲೇ ನಮಗೊಂದು ಇಮ್ಯಾಜಿನೇಷನ್ ಸಿಕ್ಕತ್ತೆ, ಒಂದು ಕಲ್ಪನೆ ಆಗತ್ತೆ. ವಿಲ್ ಸಿ ದಿ ಫಿಲಿಮ್ ನೋಡ್ಬಿಡ್ತೀವಲ್ಲ ಸಿನಿಮಾನ, ಅಲ್ಲೇ ನಮ್ಗೆ ಸ್ಯಾಟಿಸ್ಫೈ, ಇದು ಆಡಿಯನ್ಸ್ ಇಷ್ಟ ಆಗತ್ತೆ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಸಕ್ಸಸ್ ಅಷ್ಟೇ. ನಾವು ಈ ಸಿನಿಮಾ ಸಕ್ಸಸ್ ಆಗತ್ತೆ ಅನ್ಕೊಂಡು ಮಾಡ್ತೀವಿ, ನಾವು ಸಕ್ಸಸ್ ಆಗತ್ತೆ ಅಂದ್ರೆ ಹಾರ್ಟ್ಫುಲ್ಲಿ ಮಾಡಿದ ಸಿನಿಮಾಗಳೆಲ್ಲ ಸಕ್ಸಸ್ ಆಯಿತು. ಪ್ರೊಡ್ಯೂಸ್ ಇನ್ವಾಲ್ವ್ ಆಗಿ ನಮ್ಗೆ ಈ ಥರ ಬೇಕು ಆ ಥರ ಬೇಕು ಅಂತ ಇಷ್ಟ ಮಾಡಿದ ಸಿನಿಮಾಗಳು ಫ್ಲಾಪ್ ಆಗತ್ತೆ ಗ್ಯಾರಂಟಿ. ಯಾಕಂದರೆ ಇದು ಒನ್ ಮ್ಯಾನ್ ಶೋ. ಇದು ಡೈರೆಕ್ಟ್ರು ವೇನಲ್ಲಿ ಸಿನಿಮಾ ಮಾಡಬೇಕು, ಇನ್ನೊಬ್ಬರು ವೇನಲ್ಲಿ ಮಾಡೋಕ್ಕಾಗಲ್ಲ. ಮೋಸ್ಟ್ ಆಫ್ ಫಿಲಿಮ್ಸ್ ನಾನು ಆ ಥರನೇ ಕಂಕಣ ಕಟ್ಕೊಂಡು ಅಂತ ಹೇಳ್ತಾರಲ್ವ, ಈ ಸಿನಿಮಾ ಸಕ್ಸಸ್ ಆಗಲೇಬೇಕು, ಹೀರೋ ಹಿಟ್ ಕೊಡಲೇಬೇಕು, ಈ ಪ್ರೊಡ್ಯೂಸರ್ಗೆ ಸಕ್ಸಸ್ ಕೊಡಬೇಕು, ನಾನು ಸಕ್ಸಸ್ ಆಗಬೇಕಂತ ಮಾಡ್ತೀವಲ್ಲ. ಮ್ಯಾಕ್ಸಿಮಮ್ ಆಪರೇಷನ್ಸ್ ನಾನು ಸಕ್ಸಸ್ ಮಾಡಿದ್ದೀನಿ. ಅಂದರೆ ಫಸ್ಟ್ ಬರಿವಾಗೆ ನಾವು ನೋಡಿರ್ತೀವಿ, ನಾವು ಹಿಂಗೆ ಬರಬೇಕು ಅನ್ನೋದೇ ತಗೊಂಡೇ ಮಾಡ್ತೀವಿ ನಾವು. ಇದನ್ನು ನಾವು ಆರ್ಟಿಸ್ಟ್ಗೆ ಹೇಳಿ, ಆರ್ಟಿಸ್ಟು ಮುಖದಿಂದ ತೆಗೆದು ಅವ್ರ ಬಾಯಿಂದ ಬರೋ ಡೈಲಾಗ್ ನೋಡಿಕೊಂಡು ಅದೆಲ್ಲ ಸ್ಯಾಟಿಸ್ಫೈ ಮಾಡ್ತೀವಲ್ಲ ನಾವು. ಇಸ್ ಎ ಪ್ರಾಕ್ಟಿಕಲ್. ಥಿಯರಿ ಆಗೋಯ್ತು ಆಲ್ರೆಡಿ, ಇಲ್ಲಿ ಪ್ರಾಕ್ಟಿಕಲ್ ಆಗತ್ತೆ. ಮ್ಯಾಕ್ಸಿಮಮ್ ಆ ಥರ ಅನ್ಕೊಂಡೇ ನಾನು ಸಿನಿಮಾಗಳು ಮಾಡಿದ್ದೀನಿ. ಅದೇ ಥರ ನಾನು ಸಕ್ಸಸ್ ಪಡೆದಿದ್ದೀನಿ, ಪ್ರೌಡ್. ಇದಕ್ಕಿಂತ ಇನ್ನು ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾಕಂದರೆ ಒಬ್ಬ ಆರ್ಟಿಸ್ಟ್ ಒಂದು ಕೆಪಾಸಿಟಿ ಇರುತ್ತೆ. ರಾಜ್ಕುಮಾರ್ ಹತ್ರ ಶಿವರಾಜ್ಕುಮಾರ್ ಮಾಡೋಕ್ಕಾಗಲ್ಲ, ರಾಜ್ಕುಮಾರ್ ಹತ್ರ ಅಂಬರೀಷ್ ಅವ್ರು ಮಾಡೋಕ್ಕಾಗಲ್ಲ. ಅವ್ರದ್ದಾದಂಥ ಒಂದು ಬಾಡಿ ಲ್ಯಾಂಗ್ವೇಜ್, ಅವ್ರದ್ದಾದಂಥ ಮೈಂಡ್ ಸೆಟ್, ಅವ್ರದ್ದಾದಂಥ ಕೆಪಾಸಿಟಿ ಇರುತ್ತೆ. ನೋ ಕಂಪ್ಯಾರಿಸನ್. ಶಿವರಾಜ್ಕುಮಾರ್ ಸಿನಿಮಾ ಮಾಡುವಾಗ ಶಿವರಾಜ್ಕುಮಾರ್ ರೇಂಜ್ಗೆ ನಾವು ವರ್ಕೌಟ್ ಮಾಡ್ತೀವಿ, ರವಿಚಂದ್ರನ್ ರೇಂಜ್ಗೆ ನಾವು ವರ್ಕೌಟ್ ಮಾಡ್ತೀವಿ.
ಅಂಬರೀಷ್ ಅವ್ರ ರೇಂಜಿಗೆ ವರ್ಕೌಟ್ ಮಾಡ್ತೀವಿ. ಇದು ರಾಜ್ಕುಮಾರ್ ಚೆನ್ನಾಗಿ ಮಾಡ್ತಾರೆ, ಇವ್ರು ಸರಿ ಮಾಡೋಕ್ಕಾಗಲ್ಲ ಅನ್ನೋ ಪ್ರಶ್ನೆ ಇರಲ್ಲ. ಅಷ್ಟೇ. ಅವರ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಅಂಬರೀಷ್ ಅವ್ರು ಇಟ್ಟು ಸಿನಿಮಾ ಮಾಡ್ತಾ ಇದ್ವಿ. ಅಂಬರೀಷ್ ಅವ್ರು ಹೆಂಗೆ ಮಾಡ್ತಾರೆ ಇಷ್ಟೇ ಮಾಡ್ತಾರೆ ಅಂತ ನಾವು ಫಿಕ್ಸ್ ಆಗಿರ್ತೀವಿ. ನಾವು ಅದರಲ್ಲಿ ಡಿಸ್ಸ್ಯಾಟಿಸ್ಫೈನ್ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಜಡ್ಜ್ಮೆಂಟ್ ಅಷ್ಟೇ. ಇಷ್ಟೇ ಮಾಡ್ತಾರೆ, ಸಂತೋಷ ಅಷ್ಟೇ. ಇದು ರಾಜ್ಕುಮಾರದ್ರೆ ಹಂಗೆ ಮಾಡ್ಬೋದಲ್ವಾ ಅಂತ ಅನ್ಕೋಬಾರ್ದು ನಾವು, ಹೌದಲ್ವ? ಅದರಿಂದ ನಾವು ಅನ್ಕೊಂಡ ಪ್ರಕಾರ ಮಾಡ್ತೀವಿ, ಅನ್ಕೊಂಡ ಪ್ರಕಾರ ಸಕ್ಸಸ್ ಮಾಡ್ಕೊಂಡು ಬಂದು ಈ ಸ್ಯಾಟಿಸ್ಫೈ